ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯದ ಕೊರತೆಯಿಂದ ಹೈರಾಣಾದ ವಿದ್ಯಾರ್ಥಿಗಳು. ಹೌದು ವೀಕ್ಷಕರೇ, ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಗ್ರಾಮದಲ್ಲಿ ಶಾಲೆಯಲ್ಲಿ ಮಕ್ಕಳಿಗಿಲ್ಲ ಶೌಚಾಲಯದ ಭಾಗ್ಯ. ಸರ್ಕಾರ ಸಾಕಷ್ಟು ಅನುದಾನ ನೀಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಕಾರ್ಯವನ್ನು ನಿರ್ವಹಿಸುತ್ತಿದ್ದರೂ ಸಹ ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಾಲೆಯ ಹೊರವಲಯದಲ್ಲಿಯೇ ಹೋಗಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಈ ಶಾಲೆಯಲ್ಲಿ ಹಳೆಯ ಶೌಚಾಲಯಗಳನ್ನು ತೆರವು ಮಾಡಿದ್ದು ನೂತನವಾದ ಶೌಚಾಲಯದ ಕಟ್ಟಡವಾದರೂ ಕೂಡ ಸರಿಯಾದ ನೀರಿನ ವ್ಯವಸ್ಥೆಯಿಂದ ಕೊರತೆಯಿಂದ ಶಾಲೆಯ ಮಕ್ಕಳೆಲ್ಲ ಹೊರಗಡೆ ಶೌಚಾಲಯಕ್ಕೆ ತೆರಳುವ ಪರಿಸ್ಥಿತಿ ಬಂದೊದಗಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಈ ಶಾಲೆಯಲ್ಲಿ ಸಮರ್ಪಕವಾದ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಸ್ವಚ್ಛ ಭಾರತ ಅಭಿಯಾನವನ್ನ ಮಾಡ್ತಾರಾ, ಅದಕ್ಕೆ ಕೈ ಜೋಡಿಸ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರತಿದಿನ ಅಷ್ಟು ಗುಡ್ಡಕ್ಕೆ ಹೋಗಿ ಬರ್ತೀರಂದ್ರೆ ದಿನ ಅಷ್ಟು ಹೋಗಿ ಬರೋದ ನಿಮ್ಗೆ ದಿನ ಹೋಗಂಗಿಲ್ಲ ನೋಡ್ರಿ. ಇಲ್ಲೇ ಹೋಗ್ತಾರೆ ಇಲ್ಲ ಅಷ್ಟು ದಿವಸ ಹೋಗ್ಬೇಕು, ಗುಡ್ದಾಗ ಹೋಗ್ಬೇಕು. ಎರಡು ಕತೆ ಬಂತಂದ್ರೆ ಹೋಗ್ತಾರೆ ಅಲ್ಲಿ ತನಕ ಹೋಗೋದು. ಈಗ ಇಲ್ಲಿ ಕಂಪೌಂಡ್ ಹಾಕಿ ಹೋದ್ರೆ ಹೋಗ್ತಾರೆ, ಕಲ್ಲಿ ಇಲ್ಲದ ಯಾರಿಗಾರ ಏನ್ ಹಂಗಿರುತ್ತೆ. ಅವ್ರ ಇದು ಮಾಡ್ತಾರಣ್ಣ. ನೀವು ಸರ್ಗಳು ಹೇಳಿದ್ರಿ ನಾವು ಸರ್ ಹೇಳ್ಯಾರಣ್ಣ ಅಲ್ಲಿ ಹೋಗ್ಬೇಡ್ರಿ ಅಂತೇಳಿ. ಮತ್ತೆ ಎಲ್ಲಿ ಹೋಗುದು? ಅಲ್ಲಿ ಕಂಪೌಂಡ್ ಐತಾನಲ್ಲಿ ಅಲ್ಲೇ ಎಲ್ರ ಮಡಿ ಹೋಗಿ ಅಂತಾರ ಸರ್ ಹೇಳ್ತಾರೆ. ಅರೆ ಇನ್ನೂ ತನ ಶೌಚಾಲಯ ವ್ಯವಸ್ಥೆ ಏನು ಆಗಿಲ್ಲ ಇಲ್ಲಿ. ಆಗೈತನ ಇನ್ನ ಚಲೋ ಚಲೋ ಆಗಿಲ್ಲ ಅಂದ್ರೆ ಇನ್ನೂ ಆಗಿಲ್ಲ ಅಂತ ಹೋಗಿ ಇದು ಮಾಡಿಲ್ಲ, ಹೋಗಿಲ್ಲ ಇನ್ನೂ ಚಲೋ ಆಗಿಲ್ಲ. ಮತ್ತೆ ಇಷ್ಟು ದಿನಾನು ಅಲ್ಲೇ ಹೋಗ್ಬಾರ್ದು, ಇದಾಗೈತೆ. ಖಂಡೋಬಾ ಶಿವಾಜಿ ಸಿಂಗ್. ಖಂಡೋಬಾ ಶಿವಾಜಿ ಸಿಂಗ್ ಎಷ್ಟೇ ತಾಗುತ್ತೆ? 6ನೇ ತರಗತಿ. 6ನೇ ತರಗತಿ. ನೀವು ಸರಿ 6ನೇ ತರಗತಿ. 6ನೇ ತರಗತಿ.